ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ $250 ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು ಆಫರ್ ನ ನಾನು 2 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮತ್ತೆ ನಾಳೆ ರೀಡಿಂಗ್ಸ್ ನ ನೀವು ಪಡ್ಕೋಬಹುದು. ಆದಷ್ಟು ಬೇಗ ನೀವು ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಳಿ. ಸೊ ಲೇಟ್ ಆಯ್ತು ಅಂದ್ರೆ ನಿಮಗೆ ರೀಡಿಂಗ್ ನಾಳೆ ಸಿಗುತ್ತೆ. ಓಕೆ, ಸೊ ತುಂಬಾ ಜನ ಹೇಳ್ತಾರೆ ಮ್ಯಾಮ್ ನಾವು ನಮ್ ಟೈಮ್ ನೀವು ಸಿಗಲ್ಲ ಅಂತ. ಸೊ ನೋಡಿ, ಐ ಆಮ್ ಹ್ಯಾಂಡ್ಲಿಂಗ್ ಎವ್ರಿಥಿಂಗ್. ಈ ಕಡೆ ಕ್ಲಿನಿಕ್, ಸೆಲೂನ್, ಟ್ರಾವೆಲಿಂಗ್. ನನ್ನ ಸೆಲೂನ್ ಇರೋದೇ ಬೇರೆ ಕಡೆ, ನನ್ನ ಮನೆ ಇರೋದೇ ಬೇರೆ ಕಡೆ. ನಾನು ಎವ್ರಿ ಆಫ್ ಡೇ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಓಕೆನಾ? ಸೊ ಹಾಗಾಗಿ ಆ ಸಮಯದಲ್ಲಿ ನಾನು ಸಿಗಲ್ಲ. ಆ್ಯಂಡ್ ನನ್ನ ಫೋನು ಬೇರೆ ಕಡೆ ಇರುತ್ತೆ, ಆ್ಯಂಡ್ ನನ್ನ ವಾಟ್ಸಪ್ಪು ನನ್ನ ಹತ್ರ ಇರುತ್ತೆ. ಸೊ ಹಾಗಾಗಿ ನಂಗೆ ಗೊತ್ತಾಗಲ್ಲ ಯಾರು ಕಾಲ್ ಮಾಡ್ತಾರೆ ಬಿಡ್ತಾರೆ ಅಂತ. ಸೊ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ರೀಡಿಂಗ್ಸ್ ತಗೋಬೇಕಾಗಿದ್ರೆ ಡೆಫಿನೆಟ್ಲಿ ಕಾಲ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿ. ಅವಾಗ ನಮಗೆ ಗೊತ್ತಾಗುತ್ತೆ ಟ್ಯಾರೋ ರೀಡಿಂಗ್ಗೆ ನೀವು ಕಾಲ್ ಮಾಡ್ತಾ ಇದ್ರ ಅಂತ. ಸೊ ಯಾಕಂದ್ರೆ ಸಲೋನ್ದು ಕ್ಲಿನಿಕ್ದು ಒಂದೇ ನಂಬರ್ ಆಗಿರೋದ್ರಿಂದ ಡೆಫಿನೆಟ್ ಆಗಿ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಅಂಡ್ ಎಲ್ಲ ಕಾಲ್ಸ್ ನಾನು ಆಪರೇಷನ್ ಮಾಡಿರೋದು ಸ್ಟಾಫ್ಸ್ ಅವರು. ಸೊ ನಮಗೆ ಗೊತ್ತಾಗಲ್ಲ ಯಾರು ಕಾಲ್ ಮಾಡ್ತಾರೆ ಅಂತ. ಸೊ ದಯವಿಟ್ಟು ಕೋಆಪರೇಟ್ ಮಾಡಿ. ಸೊ ಈ ಒಂದು ರೀಡಿಂಗ್ ಅಲ್ಲಿ ನೀವು ಏನ್ ಬೇಕಾದ್ರೂ ಕೇಳ್ಬೋದು. ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳ್ಬೋದು. ಥ್ರೂ ಫೋನ್ ಕಾಲರ್ ರೀಡಿಂಗ್ ಇರುತ್ತೆ. ಸೊ ನಿಮ್ಗೆ ಫೋನ್ ಕಾಲಲ್ಲಿ ಬೇಕಂದ್ರೆ ಫೋನ್ ಕಾಲಲ್ಲಿ ಸಿಗುತ್ತೆ, ಮೆಸೇಜಸ್ ಅಲ್ಲಿ ಬೇಕಂದ್ರೆ ಮೆಸೇಜಸ್ ಅಲ್ಲಿ ಸಿಗುತ್ತೆ, ವಾಯ್ಸ್ ನೋಟ್ ಅಲ್ಲಿ ಬೇಕಂದ್ರೆ ವಾಯ್ಸ್ ನೋಟ್ ಅಲ್ಲಿ ಸಿಗುತ್ತೆ. ನಿಮ್ಮ ಪ್ರಿಫರಬಲ್ ಆಗಿ ಯಾವ್ದ್ರಲ್ಲಿ ನೀವು ಹೇಳ್ತೀರಾ ಅದರಲ್ಲಿ ನಾವು ರೀಡಿಂಗ್ಸ್ ನ ಕಳ್ಸಿಕೊಡ್ತೀವಿ. ಜೆನ್ಯೂನ್ ರೀಡಿಂಗ್ ಆಗಿ ಇರುತ್ತೆ. ಓಕೆ, ಸೊ ನಾವ್ ಯಾವುದೇ ರೀತಿಯಿಂದನೂ ನಾವು ದುಡ್ಡನ್ನ ಫ್ರಾಡ್ ಮಾಡಲ್ಲ. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸಲ್ಟ್ ಆಗತ್ತೆ, ಯಾರಿಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ ನೋಡಿ. ಲೈಕ್ ಫಾರ್ ಎಕ್ಸಾಂಪಲ್, ತುಂಬಾ ಲಾಂಗ್ ಟೈಮ್ ಇಂದ ಒಬ್ಬ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ, ಅವ್ರು ಪ್ರಪೋಸ್ ಮಾಡ್ತಾರೆ, ಅವ್ರ ಪ್ರೀತಿ ನನ್ಗೆ ಸಿಗತ್ತೆ, ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಲ್ವಾ. ಸೊ ಅಂತವ್ರಿಗೆ ರೀಡಿಂಗ್ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಯಾರೆಲ್ಲ ಒನ್ ಸೈಡೆಡ್ ಲವರ್ಸ್ ಇದ್ರ, ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿದೆ, ಯಾರ ಮೇಲಾದ್ರೂ ಪ್ರೀತಿ ಆಗಿದೆ, ಅವ್ರಿಗೂ ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ಅಥವಾ ಅವ್ರು ಏನ್ ಯೋಚನೆ ಮಾಡ್ತಾರೆ, ಎಲ್ಲಾದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ತಿಳ್ಕೊಬೇಕಿಂತಿದ್ರೆ ಈ ಒಂದು ರೀಡಿಂಗ್ಸ್ ನ ನೀವು ಮಸ್ಟ್ ಅಂಡ್ ವಾಚ್ ಮಾಡಿ. ನಿಮ್ಗೆ ಇದ್ರಲ್ಲಿ ಆನ್ಸರ್ ಸಿಗುತ್ತೆ. ಸೊ ತುಂಬಾ ಜನ ನಂಗೆ ಅನ್ಸ್ತಿರುತ್ತೆ ಲೈಕ್ ಇಷ್ಟು ದಿನಗಳ ಕಾಲ ನನ್ನ ಜೊತೆಗೆ ಅವ್ರು ಮಾತಾಡಿದ್ದಾರೆ ಅಂದ್ರೆ ನನ್ಗೂ ಅವ್ರಿಗೂ ಏನು ಫೀಲಿಂಗ್ಸ್ ಇಲ್ವಾ, ನನ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಇದೆ, ಅವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ, ಎಲ್ಲ ನನಗೆ ತಿಳ್ಕೋಬೇಕು, ಎಲ್ಲಾನು ನಿಮ್ಗೆ ಡೌಟ್ ಇರುತ್ತೆ. ಸೊ ಅಂತವ್ರಿಗೆ ಈ ಒಂದು ವಿಡಿಯೋ. ಓಕೆ, ಸೊ ಇವಾಗ ಟೈಮ್ ವೇಸ್ಟ್ ಮಾಡದೆ ಕಾರ್ಡ್ನ ಶಫಲ್ ಮಾಡೋಣ. ಸೊ ನಿಮ್ಮ ಕ್ರಶ್ಗೆ ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ, ಅವ್ರಿಗೆ ನಿಮ್ಮ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ, ಅವರು ನಿಮ್ಗೆ ಪ್ರಪೋಸ್ ಮಾಡ್ತಾರಾ ಅಥವಾ ನೀವು ಪ್ರಪೋಸ್ ಮಾಡ್ಬೇಕಾ, ಎಲ್ಲವೂ ತಿಳ್ಕೊಳ್ಳೋಣ. 8 ಆಫ್ ಸೋರ್ಸ್ ಅದ. ಓಕೆ ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್, ಓ ಮೈ ಗಾಡ್, ಅಗೇನ್ ಪೆಂಟಿಕಲ್ ಕಾರ್ಡ್ ಬಂದಿದೆ. 7 ಆಫ್ ಪೆಂಟಿಕಲ್ಸ್. ಓಕೆ, 10 ಆಫ್ ಕಪ್ಸ್, 9 ಆಫ್ ವಾಂಡ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಟವರ್. ಸೊ ನೀವು ತುಂಬಾ ವರಿ ಮಾಡ್ತಾ ಇದ್ದೀರಾ. ಲೈಕ್ ನಾವಿಬ್ರು ತುಂಬಾ ವರ್ಷಗಳ ಕಾಲ ಫ್ರೆಂಡ್ಸ್ ಆಗಿ ಇದೀವಿ ಅಂಡ್ ಪರಿಚಯದವರಾಗಿದ್ದೀವಿ. ಈ ಒಂದು ವ್ಯಕ್ತಿ ನಂತರ ಎಲ್ಲಾನು ಶೇರ್ ಮಾಡ್ಕೋತಾರೆ, ಬಟ್ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಅವರು ಯಾಕೆ ಹೇಳ್ಕೋತಾ ಇಲ್ಲ ಅಂತ. ಸೊ ಎಲ್ಲೋ ಒಂದ್ ಕಡೆ ಬಾಟಮ್ ಆಫ್ ದಿ ಕಾರ್ಡ್ ಟವರ್ ಇರೋದ್ರಿಂದ ಮತ್ತೆ 8 ಆಫ್ ಸೋರ್ಸ್ ಇರೋದ್ರಿಂದ ಇವರ ಲೈಫ್ ಅಲ್ಲಿ ತುಂಬಾ ಪಾಸ್ಟ್ ಅಲ್ಲಿ ಇವ್ರಿಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರೀತಿ ಅಂತ ಬಂದಾಗ, ರಿಲೇಶನ್ಶಿಪ್ ಅಂತ ಬಂದಾಗ, ಸಂಬಂಧ ಅಂತ ಬಂದಾಗ ಇವ್ರಿಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಲೈಕ್ ಅವ್ರಿಗೆ ನಂಬಿಕೆ ದ್ರೋಹ ಆಗಿರ್ಬೋದು, ಮೋಸ ಮಾಡಿರ್ಬೋದು, ಬೇರೆಯವರು ಮಾಡಿರೋ ಅಂತ ಮೋಸನ ಇವರು ನೆನ್ಸ್ಕೊಂಡಾಗ ಡೆಫಿನೆಟ್ಲಿ ದೇ ಫೀಲ್ ನನ್ಗೆ ಯಾವುದೇ ರೀತಿ ಪ್ರೀತಿ, ಪ್ರೇಮ, ಸಂಬಂಧ, ರಿಲೇಶನ್ಶಿಪ್ ಯಾವ್ದು ಬೇಡ. ಹಾಗಾಗಿ ಒಂದು ವ್ಯಕ್ತಿ ಅವರ ಲೈಫ್ ಅಲ್ಲಿ ಏನಾಗಿದೆ ಅನ್ನೋದನ್ನ ಯಾರ ಹತ್ರನೂ ಇದುವರೆಗೂ ಹೇಳ್ಕೊಂಡಿಲ್ಲ. ಸೊ ನೋಡಿ, ನಾವು ಅನ್ಕೋತೀವಿ ಒಬ್ಬ ವ್ಯಕ್ತಿ ಖುಷಿಯಾಗಿದ್ದಾನೆ, ಸಂತೋಷವಾಗಿದ್ದಾಳೆ ಅನ್ನೋ ಮಾತ್ರಕ್ಕೆ ಅವ್ರ ಲೈಫಲ್ಲಿ ಏನು ಆಗೇ ಇಲ್ಲ, ಎಲ್ಲಾನು ಚೆನ್ನಾಗಿ ನಡೀತಾ ಇದೆ ಅಂತ ನಾವು ಅನ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪು. ಬಟ್ ಇವ್ರನ್ನ ನೋಡಿದಾಗ ನಿಮ್ಗೆ ತುಂಬಾ ಅನ್ಸುತ್ತೆ ಇವ್ರು ತುಂಬಾ ಖುಷಿಯಾಗೇ ಇದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಸೊ ತುಂಬಾ ಖುಷಿಯಾಗೇ ಇದ್ದಾರೆ, ಇವ್ರಿಗೆ ಹ್ಯಾಪಿನೆಸ್ ಅಲ್ಲೇ ಇವ್ರು ಕೂಡಿದೆ ಇವ್ರ ಜೀವನ ಅಂತೆಲ್ಲ ನೀವು ಅನ್ಕೋತಾ ಇದ್ದೀರಾ ಅಂತ ಅಂದ್ರೆ ದಟ್ ಈಸ್ ರಿಯಲಿ ಫಾಲ್ಸ್. ದಿಸ್ ಪರ್ಸನ್ ಇಸ್ ಆಕ್ಚುಲಿ ದೇ ಆರ್ ನಾಟ್ ಹ್ಯಾಪಿ ಇನ್ಸೈಡ್. ಅವರು ಬೇರೆಯವ್ರ ಹತ್ರ ತೋರಿಸ್ಕೊಳ್ಳೋದಕ್ಕೆ ಅವರು ಖುಷಿಯಾಗಿದ್ದೀನಿ ಅಂತ ಹೇಳ್ಕೋತಿದ್ದಾರೆ ಬಿಟ್ರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ.
ಅವರು ಒಳಗಡೆಯಿಂದ ಹೃದಯದಿಂದ ಮನಸ್ಸಿಂದ ಅವ್ರು ಖುಷಿಯಾಗಿಲ್ಲ. ಯಾಕೆಂತ ಅಂದ್ರೆ ಅವ್ರಿಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಏನ್ ನಡೆದಿದೆ ಅಂತ. ಸೊ ದಿಸ್ ಪರ್ಸನ್ ಸ್ಟಿಕ್ ಆನ್ ಟು ದ ಪಾಸ್ಟ್. ಅವ್ರು ಇನ್ನೂ ಅವ್ರ ಲೈಫಲ್ಲಿ ಆಗಿರುವಂತ ಕೆಲವೊಂದು ಘಟನೆಗಳಿಂದ ಅವ್ರು ಆಚೆ ಬರಕ್ ಆಗ್ತಾ ಇಲ್ಲ. ಅವ್ರಿಗೆ ಒಂದು ತುಂಬಾ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ, ಒಂದು ನಾರ್ಸಿಸಿಸ್ಟ್ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದು ಅವ್ರಿಗೆ ಹಿಂಗ ಆಗ್ಬಿಟ್ಟಿದೆ ಅಂತ ಅಂದ್ರೆ ಎಲ್ಲಾರನ್ನೂ ಅವ್ರು ಒಂದೇ ರೀತಿ ನೋಡ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲಾರ ಜೊತೆ ಅವರು ಚೆನ್ನಾಗೇ ಇರ್ತಾರೆ, ಕಂಫರ್ಟಬಲ್ ಆಗೇ ಇರ್ತಾರೆ. ಅವ್ರ ಜೊತೆಗೆ ಮಾತಾಡಿದಾಗ ನಿಮ್ಗೂ ಅನ್ಸುತ್ತೆ ಎಲ್ಲಾರನ್ನೂ ಅವರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ರಿಲೇಶನ್ಶಿಪ್ ಇವ್ರಿಗೆ ಆಗ್ತಾ ಇಲ್ಲ. ಸೊ ಯಾರ ಜೊತೆನೂ ಇರ್ಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿಲ್ಲ. ಬಿಕಾಸ್ ದಿಸ್ ಪರ್ಸನ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಅ ಟ್ರಾಮಾ. ಇವರು ಟ್ರಾಮಾದಲ್ಲಿ ಇದ್ದಾರೆ. ಯಾಕಂದ್ರೆ ಅದಕ್ಕೆ ನಂಗೆ ಟವರ್ ಅಲ್ಲಿ ಬಂದಿರೋದು. ಸೊ ಟವರ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಅವ್ರ ಲೈಫಲ್ಲಿ ಆಗಿದೆ. ಓಕೆ, ತುಂಬಾ ಯೋಚನೆ ಮಾಡ್ತಾರೆ ಪಾಸ್ಟ್ ಅಲ್ಲಿ ಅವ್ರ ಲೈಫಲ್ಲಿ ಏನಾಗಿದೆ, ಇದರಿಂದ ಅವ್ರು ಆಚೆ ಬರ್ತಾರೆ. ನೀವು ನೋಡ್ತಿರ್ಬೋದು ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ, ತುಂಬಾ ದಾರಿಗಳಿದೆ. ಬಟ್ ಅವ್ರು ಒಂದೇ ಒಂದು ಪೋಲಲ್ಲಿ ಸ್ಟಿಕ್ ಆನ್ ಆಗಿದ್ದಾರೆ. ಬಿಕಾಸ್ ದಿಸ್ ಇಸ್ ದ ಪಾಸ್ಟ್, ದೇ ಆರ್ ಹೋಲ್ಡಿಂಗ್ ಇಟ್. ಅವ್ರ ಅದರಿಂದ ಹೊರಗ್ ಬರಕ್ ಆಗ್ತಾ ಇಲ್ಲ. ಸೊ ಹೊರಗ್ ಬರೋದಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಪ್ರತಿ ಸತಿನೂ ಪ್ರೀತಿ ರಿಲೇಶನ್ಶಿಪ್ ಅಂತ ಅಂದ ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರಿಗೆ ಏನ್ ಅನ್ಸ್ತಿದೆ ಗೊತ್ತಾ, ಇದೇ ಅನ್ಸ್ತಾ ಇದೆ, ಓ ಅದೇ ಹಳೆ ಕೆಟ್ಟ ಘಟನೆ, ಓ ಅವ್ನ್ ನಂಗೆ ಹಂಗ್ ಮಾಡ್ದ, ಇವಳು ಹಿಂಗ್ ಮಾಡಿದ್ಲು, ಇದ್ ಮತ್ತೆ ನಂಗೆ ರಿಪೀಟ್ ಆಗತ್ತಾ. ಯಾಕೆಂತ ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ ಲೈಕ್ ವೆರಿ ಅಬ್ಯೂಸ್ ಆಗಿರ್ಬೋದು, ಫಿಸಿಕಲಿ, ಮೆಂಟಲಿ, ಎಮೋಷನಲಿ. ದಿಸ್ ಪರ್ಸನ್ ಗಾಟ್ ಅಬ್ಯೂಸ್ಡ್. ಅಥವಾ ಅವ್ರಿಗೆ ಸಂತೋಷ ಸಿಕ್ಕಿಲ್ಲ ಅಲ್ಲಿ, ಇವರು ಪ್ರೀತಿ ಕೊಟ್ಟಿದ್ದಾರೆ, ಅಲ್ಲಿ ಪ್ರೀತಿ ಏನು ಸಿಕ್ಕಿಲ್ಲ ಇವರಿಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಪ್ರೀತಿ ಮಾಡಿ ಆಮೇಲೆ ಆ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ತುಂಬಾ ಲಾಂಗ್ ಸ್ಟೋರಿ ಆಗಿರ್ಬಹುದು, ದೊಡ್ಡ ಸ್ಟೋರಿ ಆಗಿರ್ಬಹುದು. ಅದನ್ನ ಯಾರ ಹತ್ರನೂ ಹೇಳ್ಕೊಳ್ಳೋಂತ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅವ್ರು ಅದನ್ನೇ ಮರ್ತಿರ್ಬಹುದು. ಮೇ ಬಿ ಇವರು ತುಂಬಾ ಡಿಪ್ರೆಷನ್ ಇಂದ ಆಚೆಗೆ ಬಂದಿದ್ದಾರೆ. ಸೊ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಟೇಕಿಂಗ್ ಸಮ್ ಮೆಡಿಕೇಶನ್ಸ್ ಅಂತ ಇರ್ಬೋದು. ಯಾಕಂದ್ರೆ ನಂಗೆ ಅದು ಕೂಡ ಕಾಣಿಸ್ತಾ ಇದೆ ನಂಗೆ ಇಂಟ್ಯೂಷನ್ ಅಲ್ಲಿ. ಲೈಕ್ ಇವರು ತುಂಬಾ ಸಫರಿಂಗ್ ಅಲ್ಲಿ ಇದ್ದಾರೆ, ಇವ್ರದ ಒಂದು ದಾರಿನಲ್ಲಿ ಇದ್ದಾರೆ. ಓಕೆ, ದಿಸ್ ಪರ್ಸನ್ ಫೀಲ್ ದೇ ಆರ್ ನಾಟ್ ಓಕೆ. ಅವ್ರು ಓಕೆ ಆಗಿಲ್ಲ, ಅವ್ರ ಲೈಫಲ್ಲಿ ಸಂತೋಷ ಇಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಆಕ್ಚುಲಿ 10 ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ನೀಡ್ ಲವ್. ಇಷ್ಟೆಲ್ಲ ಆಗಿದ್ರು ಕೂಡ ಅವ್ರನ್ನ ಯಾರು ಜೆನ್ಯೂನ್ ಆಗಿ ಇಷ್ಟಪಡ್ತಾರಲ್ವಾ ಅವ್ರನ್ನ ಒಪ್ಕೊಳ್ಳೋಣ ಅನ್ನೋದು ಅವ್ರಿಗೆ ಮೈಂಡ್ ಅಲ್ಲಿ ಇದೆ. ಬಟ್ ದಿಸ್ ಪರ್ಸನ್ ನೀಡ್ ಲವ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಇವ್ರು ಪ್ರೀತಿ ಕೊಟ್ಟಿದ್ದಾರೆ, ಆ ಕಡೆಯಿಂದ ಪ್ರೀತಿ ಸಿಕ್ಕದ ಇಲ್ಲ ಅಂತ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಒಳಗಾಗ್ತಾರೆ. ಅದು ಅವರ ತಪ್ಪಲ್ಲ. ಓಕೆ, ಬಟ್ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾರ ಅಂದ್ರೆ ಖಂಡಿತ ಯೋಚನೆ ಮಾಡ್ತಾರೆ. ಬಟ್ ಅವರು ಅವ್ರ ಲೈಫಲ್ಲಿ ಇರುವಂತ ಬರ್ಡನ್ ನ ನಿಮ್ಮ ಮೇಲೆ ಹೇರಕ್ಕಾಗಲ್ಲ ಅನ್ನೋದು ಅವರು ಸೈಲೆಂಟ್ ಆಗಿರ್ಬಹುದು. ಅಥವಾ ಅವ್ರಿಗೆ ಗೊತ್ತಿದೆ ನೀವು ಅವ್ರನ್ನ ಗೌರವಿಸ್ತೀರಾ, ರೆಸ್ಪೆಕ್ಟ್ ಮಾಡ್ತೀರಾ, ಕೇರ್ ಮಾಡ್ತೀರಾ, ಪ್ರತಿಯೊಂದೂ ಗೊತ್ತಿದೆ. ಬಟ್ ಇವರು ಯಾವ್ದೇ ಒಂದು ಸಿಚುಯೇಷನ್ ಅಲ್ಲಿ ಇಲ್ಲ, ಒಪ್ಕೊಳ್ಳೋಂತ ಮೈಂಡ್ ಸೆಟ್ ಅಲ್ಲಿ ಇಲ್ಲ. ಯಾಕೆಂತ ಅಂದ್ರೆ ಅವರು ಯಾವಾಗ ಈ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಆಚೆಗೆ ಬರ್ತಾರೆ, ಒಂದು ಡಿಪ್ರೆಷನ್ ಇಂದ ಆಚೆಗೆ ಬರ್ತಾರೆ. ಸಿ, ಡಿಪ್ರೆಷನ್ ಇಸ್ ನಾಟ್ ಸಮಥಿಂಗ್ ಲೈಕ್ ಎಲ್ಲಾರು ಒಂದು ರೂಮಲ್ಲಿ ಕುತ್ಕೊಂಡು ಅಳ್ತಾರೆ ಪ್ರತಿ ಸತಿನೂ ಅಂತಲ್ಲ. ಡಿಪ್ರೆಷನ್ ವಿಲ್ ನಾಟ್ ಲುಕ್ ಫಾರ್ ಎವ್ರಿ ಒನ್ ಇನ್ ದಟ್ ವೇ. ಓಕೆ, ಸೊ ಡಿಪ್ರೆಷನ್ ಆಲ್ಸೋ ಲುಕ್ ಲೈಕ್ ಹ್ಯಾಪಿನೆಸ್. ಓಕೆ, ಅದು ಗೊತ್ತಾಗಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ದೇ ಆರ್ ಫೇಸಿಂಗ್. ಬಟ್ 10 ಆಫ್ ಕಪ್ಸ್ ಇರೋದ್ರಿಂದ ಇವ್ರಿಗೆ ಅನ್ಸ್ತಾ ಇದೆ ನಂಗೊಂದು ಒಳ್ಳೆ ಪಾರ್ಟ್ನರ್ ಬೇಕು, ಒಳ್ಳೆ ಸಂಸಾರ ಬೇಕು. ನೋಡಿ, ಅವ್ರಿಗೆ ಡ್ರೀಮ್ಸ್ ಇದೆ. ಒಂದು ಗಂಡ ಹೆಂಡತಿ ಹೆಂಗಿರ್ಬೇಕು, ಮಕ್ಳು ಹೆಂಗಿರ್ಬೇಕು, ಹೆಂಗ್ ಹ್ಯಾಪಿನೆಸ್ ಆಗಿರ್ಬೇಕು, ಎಷ್ಟು ಸಂತೋಷವಾಗಿರ್ಬೇಕು ನಾನು ಜೀವನದಲ್ಲಿ, ಎಲ್ಲ ಇವ್ರಿಗೆ ಡ್ರೀಮ್ಸ್ ಇದೆ. ಆ ಡ್ರೀಮ್ಸ್ ನ ಇವರು ಫುಲ್ಫಿಲ್ ಮಾಡಕ್ ಆಗ್ತಲ್ಲ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ಬಟ್ ಅವ್ರಿಗೆ ಪ್ರೀತಿ ಬೇಕು. ಸೊ ಅವ್ರಿಗೆ ಅನಿಸ್ತಾ ಇದೆ ನಂಗೆ ಯಾರಾದ್ರೂ ಒಬ್ರು ಒಳ್ಳೆ ಪ್ರೀತಿ ಮಾಡೋರಿದ್ರೆ ನನ್ಗೆ ಖಂಡಿತ ಮದ್ವೆ ಮಾಡ್ಕೋತೀನಪ್ಪ, ಈ ರೀತಿ ಅವರು ಮೈಂಡ್ ಬಂದಿದ್ದಾರೆ. ಬಟ್ ದೇ ಆರ್ ನಾಟ್ ಸ್ಟಿಕ್ಕಿಂಗ್ ಟು ದಟ್ ಮೈಂಡ್ ಸೆಟ್. ದಿಸ್ ಇಸ್ ವಾಟ್ ದೇ ಆರ್ ಫೇಸಿಂಗ್. ಬಟ್ ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತೆ 6 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೋಡಿ ಇವ್ರು ಎಕ್ಸ್ಪೆಕ್ಟ್ ಏನ್ ಮಾಡ್ತಾರೆ ಅಂದ್ರೆ ನಾನು ಎಷ್ಟು ಪ್ರೀತಿ ಕೊಡ್ತೀನಿ ಅದು ಮತ್ತೆ ನಂಗೆ ವಾಪಸ್ ಬರಬೇಕು. ಇಲ್ಲಿ ವಾಪಸ್ ಬರಲ್ಲ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೀವು ನೋಡ್ತಿರ್ಬೋದು ಇಲ್ಲಿ 3 ಕಾಯಿನ್ಸ್ ಇದೆ, ಇಲ್ಲಿ 2 ಕಾಯಿನ್ಸ್ ಇದೆ, ಇಲ್ಲಿ 1 ಕಾಯಿನ್ ಇಲ್ಲಿ ಇದೆ. ಬಿಕಾಸ್ ಇಲ್ಲಿ ಇವರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಬಟ್ ಇಲ್ಲಿ ವಾಪಸ್ ಬಂದಿಲ್ಲ. ಅದು ಸಿಗತ್ತೆ ಸಿಗಲ್ಲ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದಕ್ಕೆ ಇಲ್ಲಿ ಪೆಂಟಿಕಲ್ ನಿಮಗೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ದಿಸ್ ಇಸ್ ವಾಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್. ನಾನು ಪ್ರೀತಿ ಕೊಡ್ತೀನಿ ಅಂತ ನಂಗೆ ವಾಪಸ್ ಸಿಗಲ್ಲ ಅನ್ನೋದು ನಂಗೆ ಗೊತ್ತಿದೆ. ನನಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ ಆಲ್ರೆಡಿ ಲೈಫಲ್ಲಿ, ಮತ್ತೆ ಇದರಿಂದ ಏನಕ್ಕೆ ಹೋಗ್ಬೇಕು, ಇದರಿಂದ ಯಾಕೆ ಬೀಳ್ಬೇಕು ಅನ್ನೋದು ಇವರ ಮೈಂಡ್ ಸೆಟ್. ಬಟ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್ ಯು ಲುಕಿಂಗ್ ಫಾರ್ ಅ ಫ್ಯಾಮಿಲಿ. ನಿಮ್ ಜೊತೆ ಫ್ಯಾಮಿಲಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ಡ್ರೀಮ್ಸ್ಗಳಿದೆ, ಪ್ರಪೋಸಲ್ಸ್ ಮಾಡಬೇಕು ಅನ್ನೋದು ಇದೆ. ಬಟ್ ಅವರ ಲೈಫಲ್ಲಿ ದೇ ಆರ್ ನಾಟ್ ಹ್ಯಾಪಿ. ಸೊ ನಾನೇ ಖುಷಿ ಆಗಿಲ್ಲ, ಇವ್ರ ಜೊತೆಗಿದ್ದು ಪಾಪ ಇವ್ರಿಗೂ ಪ್ರಾಬ್ಲಮ್ಸ್ ಮಾಡ್ಬೇಕಲ್ವಾ ಅನ್ನೋದು ಇವರ ಥಾಟ್ಸ್ ಇದೆ. ಬಟ್ ಐ ಫೀಲ್ ಟೈಮ್ ಕೊಟ್ರೆ ಡೆಫಿನೆಟ್ ಆಗಿ ಕನೆಕ್ಷನ್ ಟರ್ನ್ ಔಟ್ ಆಗತ್ತೆ ಒಂದು ಸಂಬಂಧಕ್ಕೆ.
ಓಕೆ, ಸೊ ಟೈಮ್ ಎಷ್ಟು ಅಂತ ಅಂದ್ರೆ ಲೈಕ್ 6 ಮಂತ್ಸ್ 7 ಮಂತ್ಸ್ ಅಪ್ ಟು 1 ಇಯರ್ ವರೆಗೂ ಇವ್ರಿಗೆ ಟೈಮ್ ಬೇಕಾಗುತ್ತೆ. ಬಟ್ ಅವರ ಲೈಫಲ್ಲಿ ಅವರು ಓವರ್ಕಮ್ ಮಾಡ್ತಾ ಇದಾರೆ ಲೈಫಲ್ಲಿ ಆಗಿರೋದನ್ನೆಲ್ಲ. ಓಕೆ, ಸೊ ಡೆಫಿನೆಟ್ಲಿ ಚಾನ್ಸಸ್ ಆರ್ ದೇರ್ ಇವ್ರ ಜೊತೆ ರಿಲೇಶನ್ಶಿಪ್ ನ ಬಿಲ್ಡ್ ಆಗಕ್ಕೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.